ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ಬಿಸಿ ಬಿಸಿ ಇಡ್ಲಿ ಮತ್ತು ಬಿಸಿ ಬಿಸಿ ಸಾಂಬಾರು. ಏನು ತಿರ್ವಾಕೋ ಕೆಲಸ ಇಲ್ದಿರ ತುಂಬ ಸಿಂಪಲಾಗಿ ತುಂಬ ಕಡಿಮೆ ಟೈಮಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಟೇಸ್ಟ್ ಬರೋ ಥರ ಸಾಂಬಾರನ್ನು ಹೇಗೆ ಪ್ರಿಪೇರ್ ಮಾಡೋಣ ಅಂತ ಬನ್ನಿ ನೋಡೋಣ. ನೋಡ್ತಿದ್ದೀರಲ್ವ, ಈ ಥರ ಸಾಂಬಾರು ಒಳಗಡೆ ಈ ಥರ ಡಿಪ್ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಟೊಮೆಟೊ ತೊಗೊಂಡು ಈಗ ಸಿಂಪಲಾಗಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ. ಈ ಥರ ಹಚ್ಕೊಂಡಿದ್ದೀನಿ ಉದ್ದುದ್ದಕ್ಕೂ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಬಾಣಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೇ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂಚೂರು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೇ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಈಗ ಇದೇ ಬಾಣಲೆಗೆ ನಾವು ಈರುಳ್ಳಿ ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಈರುಳ್ಳಿ ಟೊಮೊಟೊ ಹಾಕಿದ್ದೀವಿ. ಈಗ ಇದಕ್ಕೇ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಇದಕ್ಕೇ ಒಂದು ಸ್ಪೂನು ಹುಳಿ ಪುಡಿ ಸಹ ಹಾಕ್ಕೊಳ್ಳೋಣ. ತುಂಬ ಸಿಂಪಲಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಕರವಾದದ್ದು ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಕಡಿಮೆ ತಿನ್ನೋರು ಬರೀ ಹುಳಿ ಪುಡಿನೇ ಹಾಕ್ಕೊಳ್ಳಿ. ಒಂಚೂರು ಖಾರ ಕಡಿಮೆ ಆಗುತ್ತೆ ಅನಿಸುತ್ತೆ, ಹಾಗಾಗಿ ನಾನು ಹುಳಿ ಪುಡಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಸಹ ಹಾಕ್ಕೊಳ್ತೀನಿ. ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಲನ್ನು ಹಾಕ್ಕೊತಿದ್ದೀನಿ. ಇದು ಬರೀ 3 ಜನ ಕ್ವಾಂಟಿಟಿಗೆ ನಾನು ಮಾಡ್ತಿದ್ದೀನಿ. ನೀವೇನಾದರೂ ಜನ ಜಾಸ್ತಿ ಆದಾಗ ಇದೇ ಥರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಟೊಮೆಟೊ ಜಾಸ್ತಿ, ಒಂದು ಈರುಳ್ಳಿ ಜಾಸ್ತಿ ಮಾಡಿಕೊಂಡು ಇನ್ನೊಂದು 4 ಜನಕ್ಕೆ ಕರೆಕ್ಟ್ ಆಗುತ್ತೆ ಅವಾಗ. ಈಗಿನ ಸ್ವಲ್ಪ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಮತ್ತು ಇದು ತುಂಬ ತಿಕ್ಕಾಗಬಾರ್ದು, ಹಾಗಂತ ತುಂಬ ತೆಳುವು ಇರಬಾರ್ದು, ನೀರಾಗಿರಬಾರ್ದು ಸಾಂಬಾರು. ಆ ಥರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಹೋಟೆಲ್ ಸ್ಟೈಲ್ನಲ್ಲಿ ಬರೀ ನೀರಾಗಿರುತ್ತಲ್ವ ಸಾಂಬಾರು, ಆದರೆ ಸೇಮ್ ಇದೇ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಮತ್ತೀಗ ನೋಡ್ತಿದ್ದೀರಲ್ವ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಇದಕ್ಕೇ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಕೊಬ್ಬರಿ ಹಾಲು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡ್ತಿದ್ದೀರಲ್ವ, ಇನ್ನು ಸ್ವಲ್ಪ ತೆಳು ಅನಿಸಿದ್ರೆ ನಿಮ್ಗೆ ಇದಕ್ಕೇ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಈಗ ಇದಕ್ಕೇ ನಮ್ಮ ಇಡ್ಲಿ ಹಿಟ್ಟು ಇರುತ್ತಲ್ಲ, ಅದನ್ನೇ ಒಂದು ಸ್ಪೂನಷ್ಟು ಹಾಕ್ಕೊಂಡು ಇದನ್ನೀಗ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತಿಕ್ನೆಸ್ ಅನ್ನೋದು ಬರುತ್ತೆ ಮತ್ತು ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ಸಲ್ಲಿ ಹೋಗೋದಾಗ ಸ್ವಲ್ಪ ತಿಕ್ನೆಸ್ ಇರುತ್ತೆ, ಆದರೂ ಬೇಳೆ ಸಿಗೋದಿಲ್ಲ ನಮಗೆ. ಅಬ್ಸರ್ವ್ ಮಾಡಿರ್ತೀರ ಇಲ್ವೋ, ಸೇಮ್ ಇದೇ ಪ್ರಾಸೆಸಲ್ಲಿ ಅವರು ಇಡ್ಲಿ ಕೊಟ್ಟಾಗ ಸಾಂಬಾರು ಕೊಡ್ತಾರಲ್ಲ ಆ ಥರ. ನೋಡ್ತಿದ್ದೀರಲ್ವ, ಇನ್ನು ಸ್ವಲ್ಪ ತಿಕ್ನೆಸ್ ಆಯಿತು. ಇನ್ನು ಸ್ವಲ್ಪ ಕುದ್ರೆ ಇನ್ನು ಚೂರು ತಿಕ್ನೆಸ್ ಆಗುತ್ತೆ. ಈಗ ಒಂದು 5 ನಿಮಿಷ ಕುದಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಇಡ್ಲಿ ಜೊತೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಇದು ಬಿಸಿ ಇದ್ದಾಗಲೇ ಕುದಿಸ್ಕೊಂಡು ಈ ಥರ ಸರ್ವ್ ಮಾಡಿ, ತುಂಬ ರುಚಿ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಜಿತಾ ಅಡುಗೆ ಮನೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂತಹ ಬೆಲ್ ಐಕಾನ್ ಟಚ್ ಮಾಡಿ. ಹಾಗೆ ಇನ್ನು ಈ ಥರ ಸಿಂಪಲ್ ಅಡುಗೆಗಳನ್ನು ಮಾಡೋದು, ನೋಡೋದು, ಕಲಿಯೋದು ಎಲ್ಲ ತುಂಬ ಈಸಿಯಾಗಿರುತ್ತೆ. ಅದೇ ಇಂಗ್ರೀಡಿಯೆಂಟ್ಸ್, ಆದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಅಷ್ಟೇ. ಇಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಟೊಮೆಟೊನ ಹಾಕಿದ್ದೀನಿ, ಹಾಗಾಗಿ ಹುಣಸೆ ಹುಳಿ ಹಾಕ್ತಿಲ್ಲ. ಒಂದು ವೇಳೆ ಒಂದೇ ಟೊಮೆಟೊ ಹಾಕ್ಕೊಂಡ್ರೆ ಇದಕ್ಕೇನೆ ಸ್ವಲ್ಪ ನಿಂಬೆ ಹುಳಿ ಸಹ ಹಾಕ್ಕೋಬೋದು. ಇನ್ನು ಇಷ್ಟಪಡೋರು ಚಿಟಿಕೆ ಬೆಲ್ಲ ಸಹ ಹಾಕ್ಕೊಳ್ಳಿ.
ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲೇ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ಇದರಲ್ಲಿ ನಾನು ಒಂದೆರಡು ಐಟಮ್ಸ್ ಮಿಕ್ಸ್ ಮಾಡಿದ್ದೀನಿ, ಅದು ಏನಂತ ಕಾಮೆಂಟ್ ಮಾಡಿ ಹೇಳಿ ನೋಡೋಣ. ಅದು ನಾರ್ಮಲಾಗಿ ಎಲ್ಲ ಅಡುಗೆಗೂ ನಾವು ಯೂಸ್ ಮಾಡ್ತೀವಲ್ಲ ಅದೇ ಥರನೇ. ಅದು ಏನಂತ ಎರಡೇ ಐಟಮ್ಸು ಏನು ಮಿಕ್ಸ್ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಈಗ ಇದು ಕುದೀತಿದ್ದಲ್ಲ, ಇದಕ್ಕೆ ಒಂದು ಚಿಟಿಕೆ ಬೆಲ್ಲ ಹಾಕ್ಕೊಳ್ಳೋಣ. ಈಗ ಇದು ಕುದೀತಿದೆ, ಈಗ ಸರ್ವ್ ಮಾಡ್ಕೋಬೋದು. ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿದೆ. ಇದು ಸರ್ವ್ ಮಾಡಿ ಬಿಸಿ ಬಿಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ.